ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಯಾವ ಚಾನಲ್ ಹಾಕಿದ್ರು ಎಲ್ಲಿ ನೋಡಿದ್ರು ಒಂದೇ ಸುದ್ದಿ, ವಾರ್ ವಾರ್ ವಾರ್. ಅಲ್ಲಿ ಅಷ್ಟು ಬಾಂಬಿತ್ತು, ಅಲ್ಲಿ ಇವ್ರು ಸತ್ರು, ಇಲ್ಲಿ ಇಷ್ಟು ಜನ ಅಮಾಯಕರು ಸತ್ರು. ಒಂದಷ್ಟು ಜನ ಭಾರತೀಯರು ಬೇರೆ ಬೇರೆ ದೇಶದ ಅಂದರೆ ಇರಾಕ್ನಲ್ಲೂ, ಇಸ್ರೇಲ್ನಲ್ಲೂ, ದುಬೈನಲ್ಲೂ ಸಿಲುಕು ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಬರೋದಕ್ಕೆ ಅವಕಾಶಗಳು ಆಗ್ತಾ ಇಲ್ಲ ಅನ್ನೋ ಸುದ್ದಿನೇ ನಾವು ಕೇಳ್ತಾ ಇದ್ವಿ. ಎಲ್ಲ ಕಡೆ ಈ ಸುದ್ದಿನ ನೀವು ನೋಡಿರ್ತೀರ. ಆದರೆ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ನಿಜವಾಗ್ಲೂ ಖುಷಿನಲ್ಲಿ ಮಾಡ್ತಾ ಇದ್ದೀನಿ. ಯಾಕೆ ಖುಷಿ ಅಂತಂತೀರಾ? ಏನು ಅಮೇರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದೆ. ಆ ದಾಳಿನಲ್ಲಿ ಅವರ ಟಾರ್ಗೆಟ್ ಖಮೇನಿ. ಆಲ್ರೆಡಿ ಖಮೇನಿನ ಹೊಡೆದಾಕಿದ್ವಿ ಅಂತ ಅಫಿಷಿಯಲ್ ಆಗಿ ಇಸ್ರೇಲ್ ಹಾಗೂ ಅಮೆರಿಕ ಹೇಳ್ಕೊಂಡಿದೆ. ಅವರ ಟಾರ್ಗೆಟ್ ಖಮೇನಿ ಆಗಿದ್ರೂ ಕೂಡ ಅವನನ್ನು ಹೊಡೆಯುವ ಹಂತದ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಜನ ಆ ದೇಶದ ಅಮಾಯಕ ಜನರು ಸಹ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದು ಒಂದು ಕಡೆ ಆದರೆ, ಈ ಕಡೆ ಅಫ್ಘಾನಿಸ್ತಾನ ಅಂಡ್ ಪಾಕಿಸ್ತಾನ ನಮ್ಮ ದೇಶದ ಪಕ್ಕದಲ್ಲೇ ಇರುವಂತಹ ದೇಶಗಳು. ಈ ಎರಡೂ ದೇಶಗಳು ಸಹ ಬಾರ್ಡರ್ನ ವಿಚಾರವಾಗಿ ಹೊಡೆದಾಡ್ಕೊಳ್ತಾ ಇದೆ. ಸೊ ಅವರ ಟಾರ್ಗೆಟ್, ಅಫ್ಘಾನಿಸ್ತಾನದ ಟಾರ್ಗೆಟ್ ಪಾಕಿಸ್ತಾನದ ಮಿಲಿಟರಿಯನ್ನು ಹೊಡಿಬೇಕು ಅಂತ, ಪಾಕಿಸ್ತಾನದ ಟಾರ್ಗೆಟ್ ಅಫ್ಘಾನಿಸ್ತಾನದವ್ರನ್ನ ಅಥವಾ ಅಲ್ಲಿಯ ಸರ್ಕಾರವನ್ನು ಅಥವಾ ಅಲ್ಲಿಯ ಮಿಲಿಟರಿಯನ್ನು ಹೊಡಿಬೇಕು ಅಂತ. ಆದರೆ ಈ ಕಾರ್ಯಾಚರಣೆಯ ಸೆಂಟರ್ನಲ್ಲೂ ಸಹ ಸಾಕಷ್ಟು ಜನ ಅಮಾಯಕರು ಸಾಯ್ತಾ ಇದ್ದಾರೆ. ಆದರೆ ನಾನು ಆಗಲೇ ಹೇಳಿದ್ನಲ್ಲ, ಈ ವಿಡಿಯೋನ ತುಂಬ ಖುಷಿ ವಿಚಾರಕ್ಕೆ ಮಾಡ್ತಾ ಇದ್ದೀನಿ ಅಂತ. ಖುಷಿ ವಿಚಾರ ಏನು ಗೊತ್ತಾ? ಇಂಡಿಯಾದಲ್ಲಿ ಎಲ್ಲರೂ ಕೂಡ ಸೇಫಾಗಿ ಆರಾಮವಾಗಿ ಇದ್ದಾರೆ. ರಾತ್ರಿ ಮಲಗಬೇಕಾದ್ರೆ ಪೀಸ್ಫುಲ್ ನಿದ್ದೆ ಮಾಡೋ ಸ್ಟೇಜ್ನಲ್ಲಿ ಇದ್ದಾರೆ. ಸೊ ಇದಕ್ಕೆ ಹೇಳೋದು, ಯಾವ ದೇಶದ ಜನರು ಆ ದೇಶವನ್ನು ಯಾರ ಕೈಗೆ ಕೊಡಬೇಕು ಅಂತ ಡಿಸೈಡ್ ಮಾಡೋದ್ರಲ್ಲಿ ಯಾವತ್ತೂ ಎಡವಬಾರ್ದು. ದೇಶ ಯಾರ ಕೈಲಿದ್ರೆ ಸುಭದ್ರವಾಗಿರುತ್ತೆ, ದೇಶ ಯಾರ ಕೈಲಿದ್ರೆ ಸೇಫ್ ಆಗಿರುತ್ತೆ, ದೇಶ ಯಾರ ಕೈಲಿದ್ರೆ ಆ ದೇಶದಲ್ಲಿರುವ ಜನರೆಲ್ಲ ನೆಮ್ಮದಿಯಿಂದ ಇರ್ತಾರೆ ಅನ್ನೋದನ್ನ ಅಳೆದು ತೂಗಿ ಅಂಥವ್ರ ಕೈಗೆ ದೇಶನ ಕೊಡಬೇಕು. ಯಾರ್ಯಾರ ಕೈಗೋ ದೇಶನ ಕೊಟ್ಟರೆ, ಆಳ್ವಿಕೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದವರ ಕೈಲಿ ದೇಶನ ಕೊಟ್ಟರೆ ಈ ರೀತಿಯ ಸಿಚುವೇಶನ್ಸ್ ಅಂದರೆ ಪಾಕಿಸ್ತಾನದಲ್ಲಿ ಆಗ್ತಾ ಇದೆಯಲ್ಲ, ಅಫ್ಘಾನಿಸ್ತಾನದಲ್ಲಿ ಆಗ್ತಾ ಇದೆಯಲ್ಲ, ಆ್ಯಂಡ್ ದೆನ್ ಇರಾನ್ನಲ್ಲಿ ಆಗ್ತಾ ಇದೆಯಲ್ಲ, ಈ ರೀತಿಯ ಸಿಚುವೇಶನ್ ಯಾವ ದೇಶಗಳಿಗೆ ಬೇಕಾದರೂ ಬರ್ಬೋದು. ಸೊ ಒಂದು ವೋಟ್, ನಾವು ಮಾಡುವ ಒಂದು ವೋಟ್, ನಾವು ಕೊಡುವ ಅಂದರೆ ನಾವು ದೇಶನ ಯಾರ ಕೈಗೆ ಕೊಡ್ತೀವಿ ಅನ್ನೋ ಒಂದು ನಿರ್ಧಾರ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇವತ್ತು ನನಗೆ ನಿಜವಾಗ್ಲೂ ಸಾಕಷ್ಟು ಎಕ್ಸಾಂಪಲ್ಸ್ಗಳು ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಸೊ ನನ್ನ ಪ್ರಕಾರ ಇಂಡಿಯಾ ಈಸ್ ಇನ್ ಸೇಫ್ ಹ್ಯಾಂಡ್ಸ್ ರೈಟ್ ನೌ. ಎಲ್ಲರೂ ಕೂಡ ಯುದ್ಧ ಮಾಡೋದಂಗೆ, ಅಲ್ಲಿ ವಶಪಡಿಸ್ಕೊಳ್ಳೋದಂಗೆ, ಇಲ್ಲಿ ವಶಪಡಿಸ್ಕೊಳ್ಳೋದಂಗೆ ಅಂತ ಯೋಚನೆ ಮಾಡ್ತಾ ಇರುವಂತಹ ಟೈಮ್ನಲ್ಲಿ ಇಂಡಿಯಾ ಕಾಮ್ ಅಂಡ್ ಪೀಸ್ಫುಲ್ ಆಗಿದೆ. ಏನನ್ಸುತ್ತೆ ನಿಮಗೆ? ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.